ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಜೆಪಿ ಹೋರಾಟ ಈಗ ಸಂಸತ್ ಭವನಕ್ಕೆ ನುಗ್ಗೇ ಬಿಟ್ಟಿದೆ. ಸೆಕೆಂಡ್ ಗೇಟ್ ಒಳಗಡೆ ನುಗ್ಗಿದ್ದಾರೆ. ಆಮೇಲೆ ಎಲ್ಲ ಗೇಟ್ ಕ್ಲೋಸ್ ಮಾಡಿ ಸಂಹಾವ್ ಮ್ಯಾನೇಜ್ ಮಾಡೋ ಪ್ರಯತ್ನ CISF ಅವರೆಲ್ಲ ಮಾಡ್ತಿದ್ದಾರೆ. ಹೆಂಗಾಯ್ತಿದು ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ, ಗೃಹ ಸಚಿವರಿಗೆ ಪಕ್ಕಾ ಇನ್ಫಾರ್ಮೇಷನ್ ಇದೆ ಡೆಲ್ಲಿಲಿ ಏನಾಗೋದಿಕ್ಕಿದೆ ನಾಳೆ ಅಂತ. ನಿನ್ನೆನೆ ಕನಿಷ್ಠ ಅಂದರೂ 50,000 ಸೇರ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಹೆಂಗೆ ಬಿಟ್ರು ಪೊಲೀಸರು. ಇದೇ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಪೊಲೀಸ್ ಸರ್ಪಗಾವಲನ್ನು ಛಿದ್ರ ಮಾಡಿ ನುಗ್ಗಿದ CJPಗಳು, ಈ ಜಿರ್ಲೆ ಪಾರ್ಟಿಯವರು ನುಗ್ಗೇ ಬಿಟ್ಟಿದ್ದಾರೆ ಸಂಸತ್ ಭವನ. ಇವತ್ತು ಯಾರ್ಯಾರಿದ್ದಾರೆ ಸಂಸತ್ ನಡೀತಿರುವಾಗ? ಪ್ರಧಾನಿಯಿಂದ ಹಿಡಿದು ಎಲ್ಲ ಇರ್ತಾರೆ. ಬಟ್ ಮುಂದೂಡಲ್ಪಟ್ಟಿದೆ, ಗಲಾಟೆ ಎಲ್ಲ ಆಗಿ ಅದು ಬೇರೆ. ಯಾವ ರೀತಿ ಭದ್ರತೆ ಇರಬೇಕಾದ ಸಮಯ. ಡೆಲ್ಲಿ ಅಂದರೆ ರಾಜಧಾನಿ, ರಾಷ್ಟ್ರ ರಾಜಧಾನಿ. ಯಾವ ಫೋರ್ಸ್ ಬೇಕಾದರೂ ಚಿಟಿಕೆ ಹೊಡೆಯೋದ್ರಲ್ಲಿ ತರಿಸ್ಕೊಳ್ಬೋದು. ಇನ್ನೆಲ್ಲೋ ಮೂಲೆಯಲ್ಲಿ ಹೋಗಿ ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಇಲ್ಲ. ಯಾವ ಫೋರ್ಸ್ ಬೇಕಾದರೂ, ಮಿಲಿಟ್ರಿ ಬೇಕಾದರೂ, ಯಾರನ್ನು ಬೇಕಾದರೂ ತರಿಸ್ಕೊಳ್ಬೋದು. ಅಂತಹ ಡೆಲ್ಲಿಯಲ್ಲಿ ಹಿಂದೆಲ್ಲ ಕೃಷಿ ಕಾಯ್ದೆ ಅದು ಇದು ಹೋರಾಟದಲ್ಲೆಲ್ಲ ಒಂದಿಷ್ಟು ಅನಾಹುತಗಳಾಗಿರೋ ಎಕ್ಸ್ಪೀರಿಯನ್ಸ್ ಇರೋವಾಗ ಅಮಿತ್ ಶಾ ಹೆಂಗೆ ಬಿಟ್ಟರು ಅನ್ನೋದೀಗ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಒಂದು ಕಡೆ ರಾಹುಲ್ ಗಾಂಧಿ ಅವರು ಡಿಸ್ಟೆನ್ಸ್ ಕಾಯ್ದುಕೊಂಡಿರೋದು, ಕಾಂಗ್ರೆಸ್ಸು ಮಾತಾಡ್ತಿಲ್ಲ ಅಂತಲ್ಲ, ಸ್ಟಿಲ್ ಈ ಹೋರಾಟದಿಂದ ಕಾಂಗ್ರೆಸ್ಸು ದೂರ ಇದೆ. ಕಾಂಗ್ರೆಸ್ಗೇನೋ ವಾಸನೆ, ಏನೋ ಅನುಮಾನ, ಗೊತ್ತಿಲ್ಲ ಏನಂತ. ಬೇರೆ ಎಲ್ಲರೂ ಭಾಗವಹಿಸಿದ್ದಾರೆ. ಆಮ್ ಆದ್ಮಿ ಭಾಗವಹಿಸಿದೆ, SP TMC ಅವರು, ಉದ್ಧವ್ ಬಣ ಇವರೆಲ್ಲ ಭಾಗವಹಿಸಿದ್ದಾರೆ. ಬಟ್ ಕಾಂಗ್ರೆಸ್ಗೇನೋ ಅನುಮಾನ ಇಲ್ಲಿ. ಇದ್ರ ನಡುವೆ ನುಗ್ಗಿದ ಜಿರಳೆಗಳು ಸಂಸತ್ ಭವನದ ತನಕ ಪೊಲೀಸರು ಹೆಂಗೆ ಬಿಟ್ರು. ಇದು ಒಂದು ಕಡೆ ಭಾರಿ ಆಕ್ರೋಶ ಸಿಡ್ದಿದೆ ಈಗ ಸರ್ಕಾರದ ವಿರುದ್ಧ ಅನ್ನೋವಾಗಲೇ JP ನಡ್ಡಾ ಅವರನ್ನು ಸಂಧಾನಕ್ಕೆ ಇಳಿಸಲಾಗಿದೆ. JP ನಡ್ಡಾ ಸಂಧಾನವನ್ನು ಸ್ವಾಗತಿಸಿದ CJP. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. CS ವೀಕ್ಷಕರೇ, ಪ್ರಧಾನ್ ರಾಜೀನಾಮೆ ಎನಿ ಟೈಮ್ ಕೊಡಬಹುದು. ಈಗಿನ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ರೆ ಅಮಿತ್ ಶಾ ಅವ್ರ ಜೊತೆಗೆ ಪ್ರಧಾನ ಮಾತುಕತೆ ಮಾಡಿದ್ದಾರೆ. ಸೊ ಮೇಲ್ನೋಟಕ್ಕೆ ಗೊತ್ತಿಲ್ಲ ಒಳಗೇನೇನಿರುತ್ತೆ ಅನ್ನೋದು ಖಂಡಿತ ರಾಜಕೀಯದಲ್ಲಿ ಗೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೇಲ್ನೋಟಕ್ಕೆ ಈ ಆಕ್ರೋಶ ಸಿಡ್ದಿರೋದ್ರಿಂದ, ಈ ಆಕ್ರೋಶ ಬೇರೆ ಕವಲುಗಳನ್ನು ಪಡ್ಕೊಳ್ಬಹುದು ಅನ್ನುವಂಥ ಆತಂಕ ಸರ್ಕಾರಕ್ಕೆ ಇದ್ದೇ ಇರುತ್ತೆ. ವಿದ್ಯಾರ್ಥಿಗಳ ಆಕ್ರೋಶ ಇದಾಗಿರೋದ್ರಿಂದ ಅದನ್ನು ಫಾರಿನ್ ಫಂಡು, ಇನ್ಯಾರೋ ಟೂಲ್ ಕಿಟ್ಗಳು ಬಳಸ್ಕೊಂಡು ಇದನ್ನು ಬೇರೆ ಆಯಾಮಕ್ಕೆ ತಿರುಗಿಸಿ ದಂಗೆ ಎಬ್ಬಿಸುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಹಾಗಾಗಿ ಇದನ್ನು ಇಲ್ಲಿಗೆ ಮುಗಿಸ್ಬೇಕು ಅಂದರೆ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಅದೊಂದೇ ಆಪ್ಷನ್ನು. ಆಗ ಅಲ್ಟಿಮೇಟ್ಲಿ ಇಷ್ಟು ದಿನ ಯಾಕೆ ಕೊಟ್ಟಿಲ್ಲ ಪ್ರಧಾನ, ಇಷ್ಟು ದಿನ ಯಾಕೆ ಕೊಟ್ಟಿಲ್ಲ, ಅದ್ರ ವಿರುದ್ಧನೇ ಆಕ್ರೋಶ. ಈಗ ಸಿಸ್ಟಮ್ ಪ್ರಶ್ನೆ ಮಾಡೋಕ್ಕಿಂತ ಹೆಚ್ಚಾಗಿ ಪ್ರಧಾನ್ ರಾಜೀನಾಮೆನೇ ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಿರೋದು ಸೋನಮ್ ವಾಂಗ್ಚುಕಿಂದ. ಸೊ ರಾಜೀನಾಮೆ ಕೊಡಿಸಿದ್ವಿ ಅಂದರೆ ನಾವು ಗೆದ್ವಿ ಅಂತ ಒಂದು ಸಮಾಧಾನ ಆಗುತ್ತೆ ಹೋರಾಟಗಾರರಿಗೆ. ಹಾಗಾಗಿ ಇಲ್ಲಿ ತನಕ ತಡೆದು ಹಿಡ್ಕೊಂಡು ಈಗ ಎಂಡಲ್ಲಿ ರಾಜೀನಾಮೆ ಕೊಡಿಸುತ್ತಾ ಸರ್ಕಾರ, ಹಾಗೆ ಅನ್ನಿಸ್ತಿರೋದು. ರಾಜೀನಾಮೆ ಕೊಟ್ಟರೆ ತಣ್ಣಗಾಗಲೇಬೇಕಾಗತ್ತೆ ಹೋರಾಟಗಾರರು. ಅಲ್ಲಿಗೆ ಅಟ್ಲೀಸ್ಟ್ ಇದು ಬೇರೆ ಆಯಾಮ ಪಡ್ಕೊಂಡು ಸರ್ಕಾರ ಶೇಕ್ ಮಾಡುವ, ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂತಹ, ಅಕ್ಕಪಕ್ಕದ ರಾಷ್ಟ್ರಗಳಲ್ಲೆಲ್ಲ ಆಗಿರೋ ಪರಿಸ್ಥಿತಿ ಉದ್ಭವಿಸುವ ಸಮಯ ಬರಲ್ಲ, ಅದನ್ನೆಲ್ಲಿಗೆ ನಿಲ್ಲಿಸಬಹುದು. ಸೊ ಅದೆಷ್ಟು ಆಕ್ರೋಶ ಸಿಡಿಯತ್ತೋ ಸಿಡಿಲಿ ಅಂತ ಸರ್ಕಾರನೂ ಕೂಡ ಬಿಟ್ಟಿದೆಯಾ. ಈ ಹೋರಾಟಕ್ಕೆ, ಈ ಪಾಯಿಂಟನ್ನು ತುಂಬ ಗಮನಿಸಿ ನೋಡ್ಬೇಕು ನೀವು. ಈ ಹೋರಾಟಕ್ಕೆ ಪೊಲೀಸರು ಪರ್ಮಿಷನ್ ಕೊಟ್ಟಿಲ್ಲ. ಪೊಲೀಸರ ಪರ್ಮಿಷನ್ ಸಿಕ್ಕೇ ಇಲ್ಲ ಈ ಒಂದು ಹೋರಾಟಕ್ಕೆ. CJP ಸಂಸತ್ ಚಲೋಗೆ ಹೆಂಗೆ ಕೊಡ್ತಾರೆ ಅಲ್ವಾ? ಮೋದಿ ಅವರಿಂದ ಹಿಡಿದು ಎಲ್ಲರೂ ಇರೋ ಸಮಯ, ಸಂಸತ್ ಅಧಿವೇಶನ ನಡೀತಿರುವಾಗ ಸಂಸತ್ ಚಲೋಗೆ ಅವಕಾಶ ಮಾಡಿಕೊಡೋಕ್ಕಾಗತ್ತೆ? ಅವಕಾಶ ಕೊಟ್ಟೇ ಇಲ್ಲ. ಪರ್ಮಿಷನ್ ಇಲ್ಲದಂಥ ರ್ಯಾಲಿ ಶುರುವಾಗತ್ತೆ. ಜೋರು ಗಲಾಟೆ, ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ. ಹೋರಾಟಗಾರರ ಮೇಲೆ ಸರಿಯಾಗಿ ಪೊಲೀಸರು ಹಿಡಿತಕ್ಕೆ ತಗೊಳ್ಳೋಕೆ ಏನೇನು ಬೇಕೋ ಎಲ್ಲ ಮಾಡಿದ್ದಾರೆ. ಅಲ್ಲಿ CJP ಮೆಟ್ರೋ ಸ್ಟೇಷನ್ ಟಾರ್ಗೆಟ್ ಮಾಡುತ್ತೆ. ಮೆಟ್ರೋ ಸ್ಟೇಷನ್ ಒಳಗಡೆ ಎಲ್ಲ ಕ್ಲೋಸ್ ಆಗಿದ್ರು ನುಗ್ಗುತ್ತಾರೆ, ಜಂಪ್ ಮಾಡಿ ನುಗ್ತಾರೆ. ನೋಡ್ಬೇಕಲ್ಲ ಏನೇನು ಆಗಿದೆ ಅಂತ. ಆಲ್ರೆಡಿ ವಿಡಿಯೋ ಇಟ್ಟಿದ್ದೀವಿ. ಸರ್ಕಾರ ಇವರನ್ನು ಹಿಡಿಬಾರ್ದು, ಬಿಟ್ಟು ಬಿಡಬೇಕು. ಅದು ಎಷ್ಟು ಪ್ರಯತ್ನ ಮಾಡೋದು ಎಂಡಲ್ಲಿ. ಆಮೇಲೆ ಕೆಲವೊಂದನ್ನು ಬಿಟ್ಟರೂ ಪರವಾಗಿಲ್ಲ,
ಸೊ ಅವರ ಆಕ್ರೋಶದ ಕಟ್ಟೆ ಅದೆಷ್ಟು ಒಡೆಯತ್ತೋ ಒಡೆದು ಎಲ್ಲ ಹೊರಗೆ ಬಂದುಬಿಡ್ಲಿ ಇನ್ನೇನು ಉಳ್ಕೋಬಾರ್ದು. ಲಾಸ್ಟಲ್ಲಿ ಮದ್ದು ಪ್ರಧಾನ ರಾಜೀನಾಮೆ. ಆವಾಗ ಒಂಥರ ಈಗೋ ಸ್ಯಾಟಿಸ್ಫೈ ಆಗುತ್ತೆ ಅವ್ರಿಗೆ. ನಮ್ಮ ಹೋರಾಟಕ್ಕೆ ಮೋದಿ ಮಣಿದ್ರು, ಹಠ ಹಿಡಿದು ಕೂತಿದ್ದಾರೆ ಅಂತಲ್ವ ಈಗ ಹೇಳ್ತಿರೋದು. ಮೋದಿ ರಾಜೀನಾಮೆ ತಗೊಂಡ್ರು, ಏನು ಮಾಡಿದ್ರು ಪ್ರಧಾನ ರಾಜೀನಾಮೆ ತಗೊಳ್ಳೋದ ಮೋದಿ. ನಾವು ಸಂಸತ್ತಿಗೆ ನುಗ್ಗುವಂತಹ ಹಂತಕ್ಕೆ ಹೋದಾಗ ರಾಜೀನಾಮೆ ತಗೊಂಡ್ರು ಅಂದಾಗ ಸಮಾಧಾನ ಆಗತ್ತೆ. ಅದೇ ಅಸ್ತ್ರ ಈಗ ಪ್ರಯೋಗ ಮಾಡೋ ಥರ ಕಾಣಿಸ್ತಿದೆ. ಯಾಕಂದರೆ ಇದು ಸ್ವಲ್ಪ ಮೈ ಮರೆತರೂ ಕೂಡ ಏನು ಬೇಕಾದರೂ ಆಗ್ಬೋದು ದೇಶದಲ್ಲಿ, ಬೇರೆ ಆಯಾಮಕ್ಕೆ ತಗೊಂಡು ಹೋಗ್ಬಿಡ್ಬೋದು ಇದನ್ನು. ಹಾಗಾಗಿ ನೀಟ್ ಅಸ್ತ್ರವನ್ನು ರಾಜಕೀಯ ಪಕ್ಷಗಳು ಬಳಸ್ಕೊಳ್ತಾವೆ. ಅಟ್ಲೀಸ್ಟ್ ಇದು ಮೂರನೆಯ ಪ್ಲ್ಯಾಟ್ಫಾರ್ಮ್ ಆಗಿ ಹುಡ್ಕೊಂಡಿದೆ. ಇಲ್ಲಿ ರಾಜಕೀಯ ಪಕ್ಷಗಳ ಬೆಂಬಲ ಇದ್ದೇ ಇದೆ, ಡೌಟೇ ಇಲ್ಲ. ಆದರೂ ಇದು ಒಂಥರ ಪರ್ಯಾಯ ಶಕ್ತಿಯಾಗಿ ಹುಟ್ಕೊಂಡಿದೆ. ವಿದ್ಯಾರ್ಥಿಗಳ ಗಮನ ಆ ಕಡೆ ಇದೆ. ವಿದ್ಯಾರ್ಥಿಗಳು ಈಗ ಸ್ಯಾಟಿಸ್ಫೈ ಆಗಿ ತಣ್ಣಗಾಗಿ ಹೋದರೆ, ಒಂದು ತಲೆ ಉರುಳಿತು ಅಂತ ಹೋದರೆ ಮತ್ತೆ ದೇಶ ಕಾಮ್ ಡೌನ್ ಆಗತ್ತೆ. ಇಲ್ಲ ಅಂದರೆ ಅದು ಬೇರೆ ಬೇರೆ ಆಯಾಮದಲ್ಲಿ ವಿದೇಶಗಳ ಕುತಂತ್ರಕ್ಕೆ ಅಸ್ತ್ರವಾಗಬಹುದು. ಹಾಗಾಗಿ ಯಾಕೋ ಪೊಲೀಸರು ಕೂಡ ಮಾಡೋವಷ್ಟು ಮಾಡಿ ಲಾಸ್ಟಲ್ಲಿ ಬಿಟ್ಬಿಟ್ರ, ತುಂಬ ಹಿಡಿದಿಟ್ರೆ ಇವರನ್ನು, ಅದು ಮತ್ತೊಂದು ಆಯಾಮ ಪಡ್ಕೊಳ್ಳುತ್ತೆ. ಇವ್ರಿಗೇನೂ ಮಾಡೋಕ್ಕೆ ಬಿಟ್ಟಿಲ್ಲ, ನಾವು ಹೋರಾಟ ಮಾಡೋಕ್ಕೆ ಕಟ್ಟು ಹಾಕ್ಬಿಟ್ವಿ, ಸಂಸತ್ ಭವನ ಚಲೋ ಅನ್ನೋದೇ ಅವ್ರ ಉದ್ದೇಶ ಆಗಿತ್ತು, ಅಲ್ಲೇ ತಡೆದು ನಿಲ್ಲಿಸ್ಬಿಟ್ರೆ ಇನ್ನೇನೋ ಮಾಡ್ತಾರೆ. ಮಾಡೋವಷ್ಟು ಮಾಡಲಿ, ಅವರನ್ನು ಮಾಡೋವಷ್ಟು ಏನೇನು ಮಾಡ್ತಾರೋ ಮಾಡಿ. ಅವ್ರಿಗೆ ಎಲ್ಲ ನಾವು ಮಾಡಿದ್ವಪ್ಪ, ನಮ್ಮ ಹೋರಾಟ ತೀವ್ರ ಸ್ವರೂಪಕ್ಕೆ ತಗೊಂಡು ಹೋದ್ವಿ ನಾವು, ಆಮೇಲೆ ಮಣಿದಿದೆ ಸರ್ಕಾರ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಆ ಟ್ರಯಲ್ ನೋಡ್ತಿದೆಯಾ ಸರ್ಕಾರ ಗೊತ್ತಿಲ್ಲ. ಇದೊಂದು ಆಯಾಮ ಕಾಣಿಸ್ತಿರೋದು. ಯಾಕಂದರೆ ಪರ್ಮಿಷನ್ನೇ ಇಲ್ಲದ ಕಾರ್ಯಕ್ರಮ ಇದು, ಅನುಮತಿಯೇ ಇಲ್ಲದ ಕಾರ್ಯಕ್ರಮ. ಇಷ್ಟು ಜನ ಬರ್ತಾರೆ ಅನ್ನೋದು ಗುಪ್ತಚರ ಇಲಾಖೆ ಗೊತ್ತಿತ್ತು, ಆದರೂ ಪೊಲೀಸರು ಹೆಂಗೆ ತಡೆದಿಲ್ಲ. ಸಂಸತ್ ಭವನದ ಗೇಟ್ ನಂಬರ್ 2ಗೆ ನುಗ್ಗುತ್ತಾರೆ ಅಂದರೆ ಇದು ಚಾನ್ಸ್ ಇದೆಯಾ? ಅಮಿತ್ ಶಾ ಅವರ ಕಾಲದಲ್ಲಿ ಇದು ಚಾನ್ಸ್ ಇದೆಯಾ? ಹಾಗಾಗಿ ಸಾಕಷ್ಟು ಲೆಕ್ಕಾಚಾರಗಳು ಇದರ ಸುತ್ತ ಕಾಣಿಸ್ತಿರೋದು. ನೋಡಿ, ಈ ಟೈಮಲ್ಲಿ FCRA ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ರು. ವಿದೇಶಿ ಹಣ ದೇಶದಲ್ಲಿ ಸಿಕ್ಕಾಪಟ್ಟೆ ಮಾಡಬಾರ್ದು ಕೆಲಸ ಮಾಡ್ತಿದೆ ಅನ್ನೋದರ ಪಕ್ಕಾ ಇನ್ಫಾರ್ಮೇಷನ್ ಇಟ್ಟುಕೊಂಡೇನೆ ಇದೇ ಟೈಮಲ್ಲಿ ಅಮಿತ್ ಶಾ ಅವರು ಒಂದು ಸ್ಟ್ರಿಕ್ಟ್ ರೂಲ್ಸ್ ಬರ್ತಾ ಇದ್ದು NGOಗಳ ಮೇಲೆ. ಯಾರೂ ಕೂಡ ವಿದೇಶಿ ಫಂಡನ್ನು ಇಂತಿಂಥ ಚಟುವಟಿಕೆಗಳಿಗೆ ಬಿಟ್ಟು ಬಳಸೋ ಹಂಗಿಲ್ಲ. ಅದು ಕೂಡ ವಿದೇಶಿ ಫಂಡೇ ತೊಗೊಳ್ಳೋ ಹಂಗಿಲ್ಲ ಅಂತಲ್ಲ, ಪ್ರತಿಯೊಂದು ಕೇಂದ್ರದ ಕಣ್ಗಾವಲಲ್ಲಿರುತ್ತೆ, ಗೃಹ ಸಚಿವಾಲಯಕ್ಕೆ ಗೊತ್ತಿರುತ್ತೆ, ಪರ್ಮಿಷನ್ ತೊಗೋಬೇಕು. ಇಂತಿಂಥ ಚಟುವಟಿಕೆಗೆ ಈ ರಾಜ್ಯದಲ್ಲಿ ಇಷ್ಟು ದುಡ್ಡು ಹಾಕಿದ್ದೀನಿ ಅನ್ನೋ ಪ್ರತಿ ಲೆಕ್ಕ ಕೊಡಬೇಕು. ಸೊ ಇದರಿಂದ ಏನಾಗುತ್ತೆ, ಸೋಷಿಯಲ್ ಮೀಡಿಯಾಗಳಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಭಾರಿ ಫೇಕ್ ನ್ಯೂಸ್ಗಳನ್ನು ಹರಡಿ ಸೆಷನ್ನು ಪ್ರತಿ ಸಲನೂ ಏನೋ ಒಂದು ಹೈಡ್ರಾಮಾ ಸೃಷ್ಟಿ ಮಾಡ್ತಿರೋರಿಗೆ ಬ್ರೇಕ್ ಬೀಳುತ್ತೆ. ಸೊ ಇದು ಟೈಮಿಂಗ್ಸ್ ನೋಡಿ, ಇದೆಲ್ಲ ದೊಡ್ಡ ಹೈಡ್ರಾಮಾ ಆಗ್ತಿರೋದಕ್ಕೂ FCRA ಸ್ಟ್ರಿಕ್ಟ್ ಮಾಡಿರೋದಕ್ಕೂ ರೂಲ್ಸು ಗೊತ್ತಿತ್ತು. ಕೇಂದ್ರ ಸಚಿವಾಲಯಕ್ಕೆ ಇದು ಯಾವುದೋ ಆಯಾಮ ತಗೊಳ್ಬಹುದು ಅನ್ನೋ ಪಕ್ಕಾ ಇನ್ಫಾರ್ಮೇಷನ್ ಇದೆ. ಹಾಗಾಗಿ ಇದನ್ನು ಇಲ್ಲೇ ಹತ್ತಿಕ್ಕಿದ್ರೆ, ಜಸ್ಟ್ ಲೈಕ್ ಕೃಷಿ ಕಾಯ್ದೆ ನೆಕ್ಸ್ಟ್ ಲೆವೆಲ್ಗೆ ಏನು ಬೇಕಾದರೂ ಆಗಬಹುದು ದೇಶದಲ್ಲಿ. ಫಸ್ಟ್ ಸರ್ಕಾರ ಉಳಿದು ಸ್ಥಿರತೆ ಇದ್ರೆ ತಾನೇ ಅಭಿವೃದ್ಧಿಗೆ ಇಷ್ಟೆಲ್ಲ ನೋಡೋಕೆ ಸಾಧ್ಯ ಆಗಿದ್ದು. ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಏರ್ಪೋರ್ಟು, ರಸ್ತೆ, ಮತ್ತೊಂದು ಸ್ಥಿರತೆ. ಮೂರನೇ ಅವಧಿಗೆ ಬಂದಿದ್ದಾರೆ, ಸಾಧ್ಯ ಆಯಿತು. ಸರ್ಕಾರನೇ ಉರುಳಿಸ್ಬಿಟ್ರೆ ಕೃಷಿ ಕಾಯ್ದೆ ಹಠ ಹಿಡ್ಕೊಂಡು ಏನು ಮಾಡೋಕ್ಕಾಯ್ತು? ಬೇರೇನಾದರೂ ಮಾಡ್ಬೋದಲ್ಲ. ಸೋತ್ರು ನರೇಂದ್ರ ಮೋದಿ ಅವ್ರು, ತಾನೇ ಸೋಲ್ತೀನಪ್ಪ ಅಂತ ಸೋತ್ಬಿಟ್ರು. ಸೊ ಈಗಲೂ ಕೂಡ ಹೋರಾಟಗಾರರ ಸಹನೆಯ ಕಟ್ಟೆ ಒಡೆಯೋದಕ್ಕೆ ಬಿಟ್ಟು ಅವರ ಈಗೋ ಸ್ಯಾಟಿಸ್ಫೈ ಮಾಡೋದಕ್ಕೆ ನಿಂತಂಗೆ ಕಾಣಿಸ್ತಾ ಇದೆ ಮೋದಿ ಸರ್ಕಾರ. ವಿದ್ಯಾರ್ಥಿಗಳ ಮುಂದೆ ನಾವೇ ಸೋಲ್ತೀವಿ, ಆದರೆ ಇದನ್ನು ದೇಶದ್ರೋಹಿ ಕೃತ್ಯಗಳಿಗೆ ತಿರುಗಿಸೋದಕ್ಕೆ ಬಿಡಲ್ಲ. ಈ ಸಂಚು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಯಾಕಂದರೆ ವಿಡಿಯೋಗಳನ್ನ ಇಟ್ಟಿದ್ದೀವಿ. ಸಂಸತ್ ಉಲ್ಟಾ ಮಾಡ್ತೀವಿ, ಧ್ವಂಸ ಮಾಡ್ತೀವಿ, ಮೋದಿಗೆ ಹೊಡಿತೀವಿ, ಒಳಗೆ ನುಗ್ಗುತ್ತೀವಿ, ಏನೇನು ಮಾತಾಡಿದ್ದಾರೆ. ಇಂಡಿಯಾದ ಫ್ಲ್ಯಾಗ್ ಅವಮಾನ ಮಾಡಿದ್ದಾರೆ. ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ತುಂಬ ಹೋಗಿದ್ದಾರೆ. ಸೊ ಇದನ್ನ ಇಲ್ಲಿ ಕಟ್ ಮಾಡಬೇಕು. ಹಿಡಿದಿಟ್ರೆ, ಕುತ್ತಿಗೆ ಹಿಚಕಿದ್ರೆ ಬ್ಲಾಸ್ಟ್ ಆಗಿಬಿಡುತ್ತೆ. ಇದನ್ನಿಲ್ಲಿಗೆ ಫುಲ್ ಸ್ಟಾಪ್ ಹಾಕಬೇಕು ಅನ್ನುವಂಥ ರಣತಂತ್ರ ಎದ್ದು ಕಾಣ್ತಿದೆ. ಸೊ ಇದು ಕಾಂಗ್ರೆಸ್ಗೆ ಚೆನ್ನಾಗಿ ಅರ್ಥ ಆದಂಗಿದೆ. ಇದು ಇನ್ನೂ ಬೇರೆ ಆಯಾಮದಲ್ಲಿ ತಗೊಳ್ಬೇಕಿತ್ತು, ಬಟ್ ಇದು ಒಂದೇ ಸಲ ಬ್ಲಾಸ್ಟ್ ಆಗಿ ಉದ್ವಿಗ್ನತೆ ಹೋಗಿ ಪೀಕ್ಗೆ ಹೋಗಿ ಮುಗಿದು ಹೋಗೋ ಥರ ಕಾಣಿಸ್ತಿದೆ ಅನ್ನೋದು ಕಾಂಗ್ರೆಸ್ಗೆ ಅರ್ಥ ಆಗಿದೆಯಾ? ಆ ಥರ ಈಗ ಭಾಸವಾಗ್ತಿರೋದು. ಒಟ್ಟಿನಲ್ಲಿ CJP ಹೋರಾಟ ಭಾರಿ ಸದ್ದಂತೂ ಮಾಡಿದೆ. ಸರ್ಕಾರ ಈಗ ಅನಿವಾರ್ಯವಾಗಿ ಪ್ರಧಾನ ರಾಜೀನಾಮೆ ತಗೊಳ್ಳೇಬೇಕಾಗಿದೆ, ಬೇರೆ ಚಾನ್ಸ್ ಇಲ್ಲ. JP ನಡ್ಡಾ ಅವ್ರ ಜೊತೆ ಮಾತುಕತೆಗೆ ಒಪ್ಕೊಂಡಿದೆ CJP. ಅವ್ರ ಜೊತೆ ಮಾತುಕತೆಗೆ ಹೋಗ್ತಾ ಇದ್ದಾರೆ ಈಗ JP ನಡ್ಡಾ ಅವರು.
ಸೊ ವೆಲ್ಕಮ್ ಮಾಡಿರೋದ್ರಿಂದ CJP ಅಲ್ಲಿ ಏನು ಮಾತುಕತೆ ಆಗುತ್ತೆ, ನರೇಂದ್ರ ಮೋದಿ ಅವ್ರು ಹಾಕೋ ಕಂಡೀಷನ್ಗಳಲ್ಲಿ ಕೆಲವನ್ನ ಒಪ್ಕೊಳ್ತಾರಾ, ಕಾದ್ ನೋಡ್ಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.